ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಡೇ ಒಂದು 4:45 ಗಂಟೆಯಿಂದನೇ ಸ್ಟಾರ್ಟ್ ಆಯಿತು. ಏನಕ್ಕಪ್ಪ ಅಂತ ಹೇಳಿ ನಾನು ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಇನ್ನು ನಾನು ಬೆಳಗ್ಗೆ ಎದ್ಮೇಲೆ ಒಂದು ರೌಂಡ್ ಆಚೆ ಹೋಗಿ ಬಂದು ನಮ್ಮ ಮನೆಯವರು ಮೇಕೆ ದನ ಕರು ಎಲ್ಲ ಕಟ್ಟಿದ್ರು. ಅದಾದಮೇಲೆ ನಾನು ಹೋಗಿ ಹಾಲು ಕರ್ಕೊಂಬಂದು ಎಲ್ರಿಗೂ ಟೀ ಮಾಡಿಕೊಟ್ಟು ಬಾಗಿಲೆಲ್ಲ ಗುಡಿಸಿ ರಂಗೋಲಿನ ಹಾಕಿ ನಾನು ಹೋಗಿ ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಏನಕ್ಕಪ್ಪ ಅಂತ ಅಂದರೆ ಇವತ್ತು ಊರಿಗೆ ಹೋಗಬೇಕಿತ್ತು ಹೊಸಕೋಟೆಗೆ. ಅಲ್ಲೂ ಕೂಡ ನಮ್ಮದು ಹೊಲಗಳಿರೋದ್ರಿಂದ ಅಲ್ಲಿ ಹೊಲ ಎಲ್ಲ ಉಳ್ಬೇಕಿತ್ತು. ಹಾಗಾಗಿ ಎತ್ತು ಗಾಡೀಲಿ ಬಾವ ಮತ್ತು ಅಮ್ಮ ಬೆಳಗ್ಗೆನೆ ಒಂದು 4:45 ಗಂಟೆಗೆಲ್ಲ ಅವ್ರ ಮನೇನ ಬಿಟ್ಟರು. ನಾವು ಬೈಕಲ್ಲಿ ಹಿಂದೆನೇ ಬಂದು. ಅಯ್ಯಪ್ಪ ಈ ಗಾಳೀಲಿ ಬೆಳಗ್ಗೆ ಹೊತ್ತಿನ ಜರ್ನಿ, ಚಳಿ ಮಳೆ, ಚುಟು ಚುಟು ಮಳೇಲಿ ಸಾಕಾಗೋಯ್ತು. ನಾವು ಊರಿಗೆ ಬರೋ ಅಷ್ಟರೊಳಗೆ ಅವರು ಕೂಡ ಗಾಡೀಲಿ ಊರಿಗೆ ಇವಾಗ ತಾನೇ ಬಂದಿದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿ ಒಂದು 6:45ಗೆಲ್ಲ ಹೊರಟೋರು. ಇಷ್ಟೊತ್ತಾಗಿತ್ತು ಬರೋ ಅಷ್ಟರೊಳಗೆ. ಆಲ್ರೆಡಿ ಎಲ್ಲರೂ ಕೂಡ ಇಲ್ಲಿ ಹೊಲನ ಉಳ್ತಿದ್ರು. ನಾವಿನ್ನು ಮನೆಗೆ ಬಂದು ಚಳಿ ಆಗ್ತಿತ್ತು ಅಂತ ಹೇಳಿ ಅಪ್ಪನು ಮಲ್ಕೊಬಿಟ್ಟಿದ್ದ. ನಾನು ಹೋಗಿ ಫಸ್ಟು ಟೀ ಮಾಡಿ ಅವ್ರಿಗೂ ಕೂಡ ಹೊಲ್ದ ಹತ್ರ ಕೊಟ್ಟು ಕಳಿಸಿ ಚಳಿಲಿ ಬೆಳಿಗ್ಗೆನೇ ಬೇಗ ಬಂದಿದ್ದು ಅಂತ ಹೇಳಿ ನಾನು ಒಂದು ಕಪ್ ಟೀನ ಕುಡಿದು ಅಡುಗೆ ಆಲ್ರೆಡಿ ಅಮ್ಮ ನಾವು ಬರೋಷ್ಟೊಳಗೆ ಅರ್ಧ ಅಡುಗೆ ಆಗಿತ್ತು. ಇನ್ನು ಆ ಅಡುಗೆನ ಫುಲ್ಫಿಲ್ ಮಾಡಿ ನೀರು ಕೂಡ ಬಿಟ್ಟಿದ್ದರು. ಅದನ್ನೆಲ್ಲ ಇಟ್ಬಿಟ್ಟು ನಾನು ಫೈನಲಿ ಊಟ ಮಾಡಿದೆ. ಅದಾದಮೇಲೆ ಅಪ್ಪನೂ ಕೂಡ ನನ್ನ ಜೊತೆನೇ ಊಟ ಮಾಡ್ದೆ. ಅಪ್ಪು ಮಿರರ್ನ ನೋಡಿಕೊಂಡು ಅದರಲ್ಲಿ ತನ್ನನ್ನೇ ತಾನು ಮಾತಾಡಿಸ್ಕೊಂಡು ಅವನು ಊಟನ ಮುಗಿಸ್ತಾ. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆದ್ಮೇಲೆ ಖಾಲಿ ಕೈ ಅಂತ ಹೇಳ್ಬಿಟ್ಟು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ನಾನು ಮೆಹಂದಿ ಹಾಕ್ಸ್ಕೊಳ್ತಿದ್ರೆ ಅಪ್ಪು ಬಂದು ನನಗೆ ಅವ್ರ ಚಿಕ್ಕಿಗೆಲ್ಲ ನಾನು ಹಾಕ್ತೀನಿ ಅಂತ ಹೇಳಿ ಅರ್ಧ ಟೈಮ್ ಅಲ್ಲಿ ವೇಸ್ಟ್ ಮಾಡ್ದೆ. ಫೈನಲಿ ನನ್ನ ಮೆಹಂದಿ ಈ ಥರ ಇತ್ತು. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.